ಧರ್ಮಸ್ಥಳ ಅಸ್ಥಿ ರಹಸ್ಯ ಬಯಲಾಗಿದೆ. ಕಥೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನೋದು ರಿವೀಲ್ ಆಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ಹೊಡೆತಕ್ಕೆ ಇಡೀ ಕುತಂತ್ರಿ ಗ್ಯಾಂಗ್ ಕಂಗಾಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಟ್ಟಣ್ಣವರಿಗೆ ಬುರುಡೆ ಕೊಟ್ಟಿದ್ದೇ ಸೌಜನ್ಯ ಮಾವ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು 1-2. ಮಂಜುನಾಥನ ಸನ್ನಿಧಿ ವಿರುದ್ಧ ಅಪಪ್ರಚಾರ ಮಾಡೋಕೆ ನಡೆಸಿದ್ದ ಕಸರತ್ತು ಅಷ್ಟಿಷ್ಟಲ್ಲ. ಇಡೀ ಷಡ್ಯಂತ್ರದ ಕೇಂದ್ರವಾಗಿದ್ದ ಚಿನ್ನಯ್ಯ ತಂದ ಬುರುಡೆಯ ಅಸಲಿಯತ್ತು ಕೊನೆಗೂ ಬಯಲಾಗಿದೆ. ಧರ್ಮಸ್ಥಳ ಅಸ್ಥಿ ರಹಸ್ಯಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕತೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಅನ್ನೋದು ಕೂಡ ಬಯಲಿಗೆ ಬಂದಿದೆ. ಬುರುಡೆ ರಹಸ್ಯ ಕ್ಷಣ ಕ್ಷಣಕ್ಕೂ ತಿರುವು ಪಡಿತಾ ಇದೆ. ಹೋರಾಟಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿರುವುದಾಗಿ ದೂರುದಾರ ಜಯಂತ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಯೂಟ್ಯೂಬರ್ ಅಭಿಷೇಕ್ ಬಾಯ್ಬಿಟ್ಟಿದ್ರು. ಬಂಗ್ಲೆಗುಡ್ಡ ಕಾಡಿನಿಂದ ಮಟ್ಟಣ್ಣವರ್ ಗ್ಯಾಂಗ್ಗೆ ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ತಂದು ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರು. ಬುರುಡೆ ಸೂತ್ರಧಾರಿ ಸೌಜನ್ಯ ಮಾವ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ತಲೆ ಬುರುಡೆ ತೆಗೆದಿದ್ದ ಜಾಗದಿಂದ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿದೆ. ಚಿನ್ನಯ್ಯನನ್ನ ಜಯಂತ್ ಮೂಲಕ ಒಪ್ಪಿಸಿದ್ದ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ದೂರುದಾರ ಜಯಂತ್ ಮೂಲಕ ಬುರುಡೆ ಗ್ಯಾಂಗ್ಗೆ ಒಪ್ಪಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನು ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲುವಾಗಿದೆ. ನಿರಂತರ ವಿಚಾರಣೆ ಬಳಿಕ ಕೂಡ ತಂಡ ಬಾಯ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿತಾ ಇದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗ್ತಾ ಇದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿಭಾವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಬ್ಲೇಕ್ ಕನ್ನಡ. ಧರ್ಮಸ್ಥಳ ಅಸ್ಥಿ ರಹಸ್ಯ ಬಯಲಾಗಿದೆ. ಕಥೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನೋದು ರಿವೀಲ್ ಆಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ಹೊಡೆತಕ್ಕೆ ಇಡೀ ಕುತಂತ್ರಿ ಗ್ಯಾಂಗ್ ಕಂಗಾಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಟ್ಟಣ್ಣವರಿಗೆ ಬುರುಡೆ ಕೊಟ್ಟಿದ್ದೇ ಸೌಜನ್ಯ ಮಾವ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು 1-2. ಮಂಜುನಾಥನ ಸನ್ನಿಧಿ ವಿರುದ್ಧ ಅಪಪ್ರಚಾರ ಮಾಡೋಕೆ ನಡೆಸಿದ್ದ ಕಸರತ್ತು ಅಷ್ಟಿಷ್ಟಲ್ಲ. ಇಡೀ ಷಡ್ಯಂತ್ರದ ಕೇಂದ್ರವಾಗಿದ್ದ ಚಿನ್ನಯ್ಯ ತಂದ ಬುರುಡೆಯ ಅಸಲಿಯತ್ತು ಕೊನೆಗೂ ಬಯಲಾಗಿದೆ. ಧರ್ಮಸ್ಥಳ ಅಸ್ಥಿ ರಹಸ್ಯಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕತೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಅನ್ನೋದು ಕೂಡ ಬಯಲಿಗೆ ಬಂದಿದೆ. ಬುರುಡೆ ರಹಸ್ಯ ಕ್ಷಣ ಕ್ಷಣಕ್ಕೂ ತಿರುವು ಪಡಿತಾ ಇದೆ. ಹೋರಾಟಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿರುವುದಾಗಿ ದೂರುದಾರ ಜಯಂತ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಯೂಟ್ಯೂಬರ್ ಅಭಿಷೇಕ್ ಬಾಯ್ಬಿಟ್ಟಿದ್ರು. ಬಂಗ್ಲೆಗುಡ್ಡ ಕಾಡಿನಿಂದ ಮಟ್ಟಣ್ಣವರ್ ಗ್ಯಾಂಗ್ಗೆ ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ತಂದು ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರು. ಬುರುಡೆ ಸೂತ್ರಧಾರಿ ಸೌಜನ್ಯ ಮಾವ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ತಲೆ ಬುರುಡೆ ತೆಗೆದಿದ್ದ ಜಾಗದಿಂದ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿದೆ. ಚಿನ್ನಯ್ಯನನ್ನ ಜಯಂತ್ ಮೂಲಕ ಒಪ್ಪಿಸಿದ್ದ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ದೂರುದಾರ ಜಯಂತ್ ಮೂಲಕ ಬುರುಡೆ ಗ್ಯಾಂಗ್ಗೆ ಒಪ್ಪಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನು ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲುವಾಗಿದೆ. ನಿರಂತರ ವಿಚಾರಣೆ ಬಳಿಕ ಕೂಡ ತಂಡ ಬಾಯ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿತಾ ಇದೆ.
ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗ್ತಾ ಇದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿಭಾವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಬ್ಲೇಕ್ ಕನ್ನಡ. ಧರ್ಮಸ್ಥಳ ಅಸ್ಥಿ ರಹಸ್ಯ ಬಯಲಾಗಿದೆ. ಕಥೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನೋದು ರಿವೀಲ್ ಆಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ಹೊಡೆತಕ್ಕೆ ಇಡೀ ಕುತಂತ್ರಿ ಗ್ಯಾಂಗ್ ಕಂಗಾಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಮಟ್ಟಣ್ಣವರಿಗೆ ಬುರುಡೆ ಕೊಟ್ಟಿದ್ದೇ ಸೌಜನ್ಯ ಮಾವ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಮಸಲತ್ತು 1-2. ಮಂಜುನಾಥನ ಸನ್ನಿಧಿ ವಿರುದ್ಧ ಅಪಪ್ರಚಾರ ಮಾಡೋಕೆ ನಡೆಸಿದ್ದ ಕಸರತ್ತು ಅಷ್ಟಿಷ್ಟಲ್ಲ. ಇಡೀ ಷಡ್ಯಂತ್ರದ ಕೇಂದ್ರವಾಗಿದ್ದ ಚಿನ್ನಯ್ಯ ತಂದ ಬುರುಡೆಯ ಅಸಲಿಯತ್ತು ಕೊನೆಗೂ ಬಟಾಬಯಲಾಗಿದೆ. ಧರ್ಮಸ್ಥಳ ಅಸ್ಥಿ ರಹಸ್ಯಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕತೆಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಅನ್ನೋದು ಕೂಡ ಬಯಲಿಗೆ ಬಂದಿದೆ. ಬುರುಡೆ ರಹಸ್ಯ ಕ್ಷಣ ಕ್ಷಣಕ್ಕೂ ತಿರುವು ಪಡಿತಾ ಇದೆ. ಹೋರಾಟಗಾರ ಮಟ್ಟಣ್ಣವರಿಗೆ ಬುರುಡೆ ತಂದು ಕೊಟ್ಟಿರುವುದಾಗಿ ದೂರುದಾರ ಜಯಂತ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಯೂಟ್ಯೂಬರ್ ಅಭಿಷೇಕ್ ಬಾಯ್ಬಿಟ್ಟಿದ್ರು. ಬಂಗ್ಲೆಗುಡ್ಡ ಕಾಡಿನಿಂದ ಮಟ್ಟಣ್ಣವರ್ ಗ್ಯಾಂಗ್ಗೆ ಸೌಜನ್ಯ ಮಾವ ವಿಠಲ್ ಗೌಡ ಬುರುಡೆ ತಂದು ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರು. ಬುರುಡೆ ಸೂತ್ರಧಾರಿ ಸೌಜನ್ಯ ಮಾವ ವಿಠಲ್ ಗೌಡ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಯಿತು. ತಲೆ ಬುರುಡೆ ತೆಗೆದಿದ್ದ ಜಾಗದಿಂದ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿದೆ. ಚಿನ್ನಯ್ಯನನ್ನ ಜಯಂತ್ ಮೂಲಕ ಒಪ್ಪಿಸಿದ್ದ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ದೂರುದಾರ ಜಯಂತ್ ಮೂಲಕ ಬುರುಡೆ ಗ್ಯಾಂಗ್ಗೆ ಒಪ್ಪಿಸಿರುವುದು ಬೆಳಕಿಗೆ ಬಂದಿದೆ. ಇನ್ನು ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ವಿಷಯ ಬಯಲುವಾಗಿದೆ. ನಿರಂತರ ವಿಚಾರಣೆ ಬಳಿಕ ಕೂಡ ತಂಡ ಬಾಯ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಕವಿದಿದ್ದ ಅಪಪ್ರಚಾರದ ಕಾರ್ಮೋಡ ಸರಿತಾ ಇದೆ. ಮತ್ತದೇ ಬೆಳಕಿನ ತೇಜಸ್ಸು ಹೆಚ್ಚಾಗ್ತಾ ಇದೆ. ಮಂಜುನಾಥನ ಭಕ್ತರಲ್ಲಿ ಅಚ್ಚಳಿಯದ ಭಕ್ತಿಭಾವ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಬ್ಲೇಕ್ ಕನ್ನಡ.